ಹಲೋ ಹಾಯ್, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಕಡೆ ತಂಬಿಟ್ಟು ಮಾಡ್ತೀವಿ. ತಂಬಿಟ್ಟನ್ನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ನೋಡಿ, ನಾನು ತಂಬಿಟ್ಟು ಮಾಡೋಕ್ಕೋಸ್ಕರ ಕಡಲೆಕಾಯಿ ಬೀಜನ ಹುರ್ಕೊತಾ ಇದ್ದೀನಿ. ಇದನ್ನು ಕೆಂಪಗೆ ಹುರ್ಕೋಬೇಕು. ಕೆಂಪಗೆ ಆಗೋ ತನಕ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದೊಂದು ಪಾತ್ರೆಗೆ ತಕ್ಕೊಂಡು ಅದೇ 1 ಕಪ್ಪು ಕಡಲೆ ತೊಗೊಂಡಿದ್ದೆ, ಕಡಲೆಕಾಯಿ ಬೀಜ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಕೂಡ ಚೆನ್ನಾಗಿ ಚಟಪಟ ಅನ್ನುತ್ತೆ ನೋಡಿ, ಈ ಥರ ಅಲ್ಲಿ ತನಕ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದೇ ಎಳ್ಳು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಹುರ್ಗಡ್ಲೆನೂ ಹಾಕ್ಕೊಂಡು ಆಫ್ ಮಾಡಬೇಕು. ಸ್ಟವ್ ಬಿಸಿ ಬಾಣಲಿಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ಕಡಲೆಕಾಯಿ ಬೀಜ ಹಂಗೆ ತಣ್ಣಗಾಗಿರುತ್ತೆ ನೋಡಿ, ಈ ಥರ ಸಿಪ್ಪೆ ತೆಗೆದು ಹೋಳು ಮಾಡಿ ಇಟ್ಕೊಬೇಕು. ಇದಾದಮೇಲೆ ಎಲ್ಲನೂ ಮಿಕ್ಸ್ ಮಾಡೋಣ. ಒಂದೊಂದು ಸ್ವಲ್ಪ ಅರ್ಧ ಇದಕ್ಕೆ ಹಾಕಿ ಹಾಕಬೇಕು. ಮತ್ತು ಇನ್ನರ್ಧನ ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಆವಾಗ ಮಾಡುವಂಥ ತಂಬಿಟ್ಟು ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ, ಅರ್ಧ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಎಳ್ಳು, ಕಡಲೆಕಾಯಿ ಬೀಜ, ಹುರ್ಗಡ್ಲೆ 3 ಕೂಡ ಹಾಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಣಕೊಬ್ಬರಿನೂ ಹಾಕ್ಕೊತಾ ಇದ್ದೀನಿ ನಾನು. ಒಣಕೊಬ್ಬರಿ ವಿಡಿಯೋ ಸ್ಕಿಪ್ ಆಗಿದೆ, ಎಲ್ಲೋ ವಿಡಿಯೋ ಮಾಡೋಕ್ಕೆ ಸಿಗಲಿಲ್ಲ. ಒಣಕೊಬ್ಬರಿನೂ ಹಾಕೋಬೇಕು. ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದನ್ನು ತರ್ತರಿಯಾಗಿ ಮಾಡ್ಕೊಂಬರ್ಬೇಕು ನೋಡಿ, ಈ ಥರ ತರ್ತರಿಯಾಗಿರಬೇಕು. ಆಯಿತಾ? ಈ ಥರ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟು ಎಷ್ಟಪ್ಪ ಅಂತಂದರೆ ನಾನು ಇಲ್ಲಿ 2 ಕಪ್ಪು ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹುರಿದು ಹಿಟ್ಟು ಮಾಡ್ಕೊಂಬಂದಿದ್ದೆ. ಆ ಹಿಟ್ಟನ್ನು 2 ಬೌಲ್ ಹಾಕ್ತಾಯಿದ್ದೀನಿ. 2 ಬೌಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದಕ್ಕೆ ನಾನು ಇದ್ರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಘಮನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಿಷ್ಟು ರೆಡಿ ಆಯಿತು. ಈಗ ಬೆಲ್ಲ. ನಾನು ಇದಕ್ಕೆ ಬಟ್ಲು ಏನು ಅಳತೆ ತೊಗೊಂಡಿದ್ನಲ್ಲ, ಅದೇ ಬಟ್ಲಲ್ಲಿ 1.5 ಬಟ್ಲು ಬೆಲ್ಲನ ತೊಗೊಂಡಿದ್ದೀನಿ. 1.5 ಬಟ್ಲು ಬೆಲ್ಲಕ್ಕೆ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ಇದು ಹುರಿದಿರೋ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ 2 ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬೇಕು. ಒಂದು 10-15 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಕುದಿಸ್ಬೇಕು. ಕುದಿಸ್ಬಿಟ್ಟು ಆಮೇಲೆ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಬೆಲ್ಲ ನೀಟಾಗಿದ್ದರೆ ಏನು ಶೋಧಿಸೋದು ಬೇಡ. ಏನಾದ್ರು ಸ್ವಲ್ಪ ಗಲೀಜಿದ್ರೆ ಶೋಧಿಸ್ಕೊಳ್ಳಿ. ಇದಕ್ಕೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕಾಗುತ್ತೋ ನಿಮ್ಗೆ ಗೊತ್ತಾಗುತ್ತೆ. ಸಾಫ್ಟಾಗಿರಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಳ್ಳಿ. ಬೆಲ್ಲದ ನೀರು ಪಾಕ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ, ಸುಮಾರು ದಿನ ಇಟ್ಕೊಂಡು ತಿಂತೀವಿ ಅನ್ನೋದಾದರೆ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಸಾಫ್ಟಾಗೆ ಕಲಿಸ್ತಾ ಇದ್ದೀನಿ. ಎಲ್ಲ ಪೂರ್ತಿ ಹಾಕಿ ನೋಡಿ, ಈ ಥರ ಸಾಫ್ಟಾಗಿ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆಗಳು ಕಟ್ಟಿ ಇಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ರೆಡಿ ಆಯಿತು. ಇಲ್ಲಿ ಬಿಳಿ ಎಳ್ಳು ಯೂಸ್ ಮಾಡ್ತಾರೆ. ನಾನು ಕಪ್ಪು ಎಳ್ಳು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ, ಕಪ್ಪು ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳು ತುಂಬ ಒಳ್ಳೆಯದು. ಎಳ್ಳು ಒಳ್ಳೆಯದೇ, ಬಟ್ ಕಪ್ಪು ಎಳ್ಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕಪ್ಪು ಎಳ್ಳೇ ಬಳಸಿದ್ದೀನಿ. ನೋಡಿ, ನಮ್ಮ ಶಿವರಾತ್ರಿ ಹಬ್ಬದ ತಂಬಿಟ್ಟು ರೆಡಿ ಆಯಿತು. ಯಾವ ಥರ ಮಾಡಿದ್ರಿ ಅಂತ ನೋಡ್ಕೊಬಂದ್ರಲ್ಲ. ನಮ್ಮ ಮನೇಲಿ ಈ ಥರ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮ ವೀಡಿಯೋಸ್ ಹೆಚ್ಚು ನೋಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ನೋಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.